ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ಬರುವಂತಹ ಮಾಸ ಮೇ ತಿಂಗಳಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರದಿಂದ ನೋಡುವಾಗ ಯಾವ ರೀತಿ ಫಲಾನುಫಲಗಳು ಸಿಗ್ತಾ ಇದೆ, ಈ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ ಇತ್ಯಾದಿ ವಿಷಯಗಳನ್ನು ಕುರಿತು ನಾವು ದ್ವಾದಶ ರಾಶಿಗಳಿಗೆ ಮೇ ಮಾಸದಲ್ಲಿ ಯಾವ ರೀತಿ ಅನುಕೂಲತೆ ಇದೆ, ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಮುಖ್ಯವಾಗಿ ಯಾವ ದೇವರ ಆರಾಧನೆ ಮಾಡಿದರೆ ಈ ದ್ವಾದಶ ರಾಶಿಗಳಿಗೆ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ಕುರಿತು ಮಾತಾಡುತ್ತಾ, ಮುಖ್ಯವಾಗಿ ಮಕರ ರಾಶಿ ಜಾತಕರಿಗೆ ಈ ಮೇ ಮಾಸದಲ್ಲಿ ಯಾವ ರೀತಿ ಅನುಕೂಲ ಇದೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಈ ಏಪ್ರಿಲ್ ಮಾಸದಲ್ಲಿ ನಾವು ನೋಡುವುದಾದರೆ, ಇವರಿಗೆ ತೃತೀಯ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಶುಭ ಫಲಗಳು ನೀಡಬೇಕಾಗಿದ್ದರೂ ಕೂಡ ಇವರು ಅಂದ್ಕೊಂಡಿರುವಂತಹ ಮಟ್ಟದಲ್ಲಿ ಅದು ಎಕ್ಸ್ಪೆಕ್ಟೇಷನ್ ಮಾಡುವಂತಹ ರೀತಿಯಲ್ಲಿ ಇನ್ನೂ ಇವರಿಗೆ ಸಮಸ್ಯೆಗಳಿಂದ ಆಗಿರಬಹುದು, ವಿಳಂಬತೆಯಿಂದ ಆಗಿರಬಹುದು, ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪದಿಂದ ಆಗಿರಬಹುದು. ಈ ಮಕರ ರಾಶಿಯವರಿಗೆ ಅಷ್ಟೊಂದು ಅನುಕೂಲದಾಯಕವಾಗಿರುವಂತಹ ಮಾಸ ಏನೂ ಆಗ್ತಾ ಇಲ್ಲ. ಶನಿ ಪರಮಾತ್ಮರು ತೃತೀಯ ಸ್ಥಾನದಲ್ಲಿ ಇದ್ದರೂ ಕೂಡ ಇವರು ಎಕ್ಸ್ಪೆಕ್ಟ್ ಮಾಡಿರುವಂತಹ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣೋದರಲ್ಲಿ ತುಂಬ ಡಿಲೇ ಆಗ್ತಾ ಇದೆ. ಇದಕ್ಕೆ ಪ್ರಧಾನವಾಗಿರುವಂತಹ ಕಾರಣ ಅಂತ ನಾವು ನೋಡುವಾಗ ಇತರ ಗ್ರಹಗಳ ಪ್ರಭಾವವು ವ್ಯತಿರೇಕವಾಗಿ ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇದೆ. ಯಾಕಂದರೆ ಇಲ್ಲಿ ತೃತೀಯ ಸ್ಥಾನದಲ್ಲಿ ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಶನಿ ಪರಮಾತ್ಮನ ಜೊತೆ ಕುಜ ಇರುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಏಪ್ರಿಲ್ ಮಾಸದಲ್ಲಿ ಅಂದರೆ, ಬಹಳಷ್ಟು ಅವಕಾಶಗಳು ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮಲ್ಲಿರುವಂತಹ ಪ್ರತಿಭೆಯಿಂದ ಮತ್ತಷ್ಟು ಅವಕಾಶಗಳನ್ನು ಪಡೆಯೋದಕ್ಕೆ, ತುಂಬ ಯಶಸ್ಸು ಆಗೋದಕ್ಕೆ ಬೇಕಾಗಿರುವಂತಹ ಬಹಳಷ್ಟು ಅವಕಾಶಗಳು ಬರ್ತಾಯಿತ್ತು. ಆದರೆ ಈ ಕುಜ ಪರಮಾತ್ಮ ಮಂಗಳರು ಶನಿಯ ಜೊತೆ ಇರುವುದರಿಂದ ಮುಖ್ಯವಾಗಿ ಏಪ್ರಿಲ್ ಮಾಸದಲ್ಲಿ ಬಹಳಷ್ಟು ಅವಕಾಶಗಳನ್ನು ಅದನ್ನು ಯುಟಿಲೈಸ್ ಮಾಡಿಕೊಳ್ಳೋದ್ರಲ್ಲಿ ಹತ್ತಿರಕ್ಕೆ ಬಂದು ಮಿಸ್ ಆಗುವಂತಹ ಸಂದರ್ಭಗಳು ಉಂಟು. ಮುಖ್ಯವಾಗಿ ಹೊಸದಾಗಿ ಮಾಡುವಂತಹ ಪ್ರಯತ್ನಗಳೇನಾದರೂ ಇದ್ದರೂ ಕೂಡ ಯಾವುದೋ ಒಂದು ಕಾರಣದಿಂದ ಮುಖ್ಯವಾಗಿ ಪೋಸ್ಟ್ಪೋನ್ ಆಗುವುದು, ವಿಳಂಬತೆ, ಅಥವಾ ಕೆಲವೊಂದು ಆರಂಭ ಮಾಡಿರುವಂತಹ ಕೆಲಸಗಳೆಲ್ಲವೂ ಕೂಡ ಆಗುತ್ತೆ ಅಥವಾ ನಾನು ತುಂಬ ಸುಲಭ ರೀತಿಯಲ್ಲಿ ಸರಳ ರೀತಿಯಲ್ಲಿ ಮಾಡಬೇಕು, ಸಂಪೂರ್ಣ ಮಾಡಬೇಕು, ಇದರಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಮಾಡುವಂತಹ ಪ್ರಯತ್ನಗಳು ಕೂಡ ಮಾಡದೆ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ, ಕೆಲವೊಂದು ವಿಷಯಗಳಲ್ಲಿ ಮಧ್ಯದಲ್ಲೇ ಕೆಲವೊಂದು ಪ್ರಯತ್ನಗಳನ್ನು ಅಂದರೆ ನಿಲ್ಲಿಸೋದು ಇತ್ಯಾದಿ ವಿಷಯಗಳನ್ನು ನೋಡ್ತಾ ಇರ್ಬೋದು. ತುಂಬ ಎನರ್ಜಿಯಿಂದ ಉತ್ಸಾಹದಿಂದ ಕೆಲಸಗಳು ಆರಂಭ ಮಾಡಿದ್ರೂ ಕೂಡ ಮಧ್ಯದಲ್ಲಿ ಏನೋ ಒಂದು ಅವಾಂತರ ಆತಂಕಗಳಿಂದ ಈ ಕೆಲಸಗಳನ್ನೋದು ಮಧ್ಯದಲ್ಲಿ ನಿಲ್ಲಿಸ್ತಾ ಬಂದರು. ಆದರೆ ಈಗ ನೋಡಿದ್ರೆ ಮೇ ಮಾಸದಲ್ಲಿ ಮೊದಲನೇ ವಾರ ಆದಮೇಲೆ ಅಂದರೆ 11ನೇ ತಾರೀಕು ಮೇಲೆ ಮುಖ್ಯವಾಗಿ ಕುಜನ ಬದಲಾವಣೆ ಆದ ಮೇಲೆ, ಕುಜ ಪರಮಾತ್ಮ ಇಲ್ಲಿ ತೃತೀಯ ಸ್ಥಾನದಿಂದ ಮಾತೃಸ್ಥಾನ, ವಾಹನಗಳ ಸ್ಥಾನ, ಭೂಮಿ ಇತ್ಯಾದಿ ಆಸ್ತಿ ವ್ಯವಹಾರಗಳನ್ನು ನೋಡುವಂತಹ ಸ್ಥಾನವಾಗಿರುವಂತಹ ಚತುರ್ಥ ಸ್ಥಾನಕ್ಕೆ ಆಗಮನ ಮತ್ತು ತೃತೀಯ ಸ್ಥಾನದಲ್ಲಿ ಶನಿ ಪರಮಾತ್ಮ ಸ್ವತಂತ್ರವಾಗಿ ಎಗೈನ್ ನಿಮಗೆ ಒಳ್ಳೆಯ ಶುಭ ಫಲಗಳು ಅನ್ನೋದನ್ನು ನೀಡ್ತಾ ಇರ್ತಾರೆ. ಇನ್ನು ಕುಜ ಬಂದು ತನ್ನ ರಾಶಿಯಾದಂತಹ ಚತುರ್ಥ ಸ್ಥಾನವಾಗಿರುವಂಥ ಮಕರ ರಾಶಿಯಿಂದ ಚತುರ್ಥ ಸ್ಥಾನ ಆಗಿರುವಂತಹ ಸ್ವಕ್ಷೇತ್ರವಾಗಿರುವಂತಹ ಮೇಷರಾಶಿಗೆ ಕುಜನ ಆಗಮನ ಅನ್ನೋದು ಮುಖ್ಯವಾಗಿ ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಇರುತ್ತಾರೆ. ಅದೇ ರೀತಿ ಶನಿ ಪರಮಾತ್ಮ ತೃತೀಯ ಸ್ಥಾನದಲ್ಲಿ ಸ್ವತಂತ್ರವಾಗಿ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಇದರ ಮುಖಾಂತರ ನೋಡುವುದಾದರೆ ಈ ಟೈಮಲ್ಲಿ ಪರ್ಟಿಕ್ಯುಲರ್ 11th ನಂತರ ನೀವೇನಾದರೂ ಹೊಸ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರ್ತೀರ, ವಿವಾಹ ಪ್ರಯತ್ನಗಳು, ವೃತ್ತಿ ಉದ್ಯೋಗ ವ್ಯಾಪಾರ ಪ್ರಯತ್ನಗಳು ಮಾಡ್ತಾಯಿರ, ತುಂಬ ಎನರ್ಜಿಯಿಂದ, ತುಂಬ ಆತ್ಮವಿಶ್ವಾಸದಿಂದ, ಅಥವಾ ಉದ್ಯೋಗ ಪ್ರಯತ್ನಗಳು, ಅಥವಾ ಇಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಿಂದ ನೀವು ಉದ್ಯೋಗದಿಂದ ಹೊರಗಡೆ ಬಂದಿರ್ಬೋದು, ಅಥವಾ ಉದ್ಯೋಗದಿಂದ ನಿಮ್ಮನ್ನು ಲೇ ಆಫ್ ಮಾಡಿರೋದು ಅಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಹೊಸದಾಗಿ ಮಾಡುವಂತಹ ಉದ್ಯೋಗ ಪ್ರಯತ್ನಗಳಿಗೆ ಅನುಕೂಲವಾಗಿರುತ್ತೆ. ಇನ್ನು ಕುಜನ ಸ್ವಕ್ಷೇತ್ರವಾಗಿರುವಂತಹ ಮೇಷರಾಶಿಯಲ್ಲಿ
ಚತುರ್ಥ ಸ್ಥಾನದಲ್ಲಿ ಮಕರ ರಾಶಿಯವರಿಗೆ ಕುಜನ ಆಗಮನ ಅನ್ನೋದು ಈ ಯಾವುದಾದ್ರೂ ಆಸ್ತಿ ವ್ಯವಹಾರಗಳು, ಸ್ಥಿರಾಸ್ತಿನ ಕೊಳ್ಳಬೇಕು, ಅಥವಾ ಭೂಮಿ ಅಥವಾ ಸೈಟು ಅಥವಾ ಫ್ಲ್ಯಾಟು ಅಥವಾ ಸ್ವಗೃಹ ಇತ್ಯಾದಿ ಸ್ಥಿರಾಸ್ತಿ ವ್ಯವಹಾರಗಳನ್ನು ಕೊಳ್ಳಬೇಕು ಅಂತ ನೀವು ತುಂಬ ದಿನಗಳಿಂದ ಮಾಡ್ತಾ ಇರುವಂತಹ ನಿಮ್ಮ ಪ್ರಯತ್ನಗಳಿಗೂ ಸಾಕಾರವಾಗುತ್ತೆ. ನಿಮ್ಮ ಇಷ್ಟು ದಿನಗಳ ಕಾಲ ಯಾವ ವಿಷಯಕ್ಕೋಸ್ಕರ ಕೊಳ್ಳಬೇಕು, ಅದಕ್ಕೆ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯಗಳು ಪಡೆಯಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತೀರೋ ಅಂತಹ ವಿಷಯಗಳು ಕೂಡ ನಿಮಗೆ ಅನುಕೂಲವಾಗುತ್ತೆ ಅಂತ ಹೇಳ್ಬೋದು. ಮುಖ್ಯವಾಗಿ ಚತುರ್ಥ ಸ್ಥಾನ ಸ್ವಸ್ಥಳ, ಅದು ಕುಜ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್, ಆರ್ಮಿಗೆ ಸಂಬಂಧಪಟ್ಟಿರುವಂಥದ್ದು. ಯಾಕಂದರೆ ಅದು ಕೆಂಪು ಗ್ರಹ ಆಗಿರೋದ್ರಿಂದ ಇದು ಕುಜಗ್ರಹದ ಚತುರ್ಥ ಸ್ಥಾನಕ್ಕೆ ಬಂದಿರೋವಂಥ ಸಂದರ್ಭಗಳಲ್ಲಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿರುವಂತಹ ರಿಯಲ್ ಎಸ್ಟೇಟ್ ವ್ಯಾಪಾರಸ್ಥರಿಗಾಗಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಕೋಬೇಕು ಅಂದ್ಕೊಂಡಿರುವಂತಹ ವ್ಯಕ್ತಿಗಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಆರ್ಮಿ ಇತ್ಯಾದಿ ವಿಷಯಗಳಾಗಿರಬಹುದು, ಈ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮ ಕೆಲಸಗಳನ್ನು ನೀವು ಪೂರ್ತಿ ಮಾಡ್ಕೊಳ್ತೀರಾ. ಅಂದರೆ ಇಷ್ಟು ದಿನಗಳ ಕಾಲ ನಿಮಗೆ ಸಾಧ್ಯವಾದರೂ ಕೆಲವೊಂದು ವಿಷಯಗಳನ್ನು ಮಧ್ಯದಲ್ಲೇ ನಿಲ್ಲಿಸಿರಬಹುದು, ಬಟ್ ಅಂತಹ ವಿಷಯಗಳನ್ನು ಮತ್ತೆ ಕೈ ಹಿಡಿದು ಅದ್ಭುತ ರೀತಿಯಲ್ಲಿ ಸಕ್ಸಸ್ ಕಾಣೋದಕ್ಕೆ ಈ ಮೇ ಮಾಸ 11ನೇ ನಂತರ ನಿಮಗೆ ಕುಜ ಅನುಗ್ರಹದಿಂದ ಈ ವಿಷಯಗಳು ಪ್ರಾಪ್ತಿಯಾಗುತ್ತೆ. ಈ ಕೆಲವೊಂದು ವಿಷಯಗಳಂತ ನೋಡುವಾಗ ಆಕಸ್ಮಿಕವಾಗಿ ಆಲ್ ಆಫ್ ಸಡನ್ ಅನ್ಎಕ್ಸ್ಪೆಕ್ಟೆಡಾಗಿ ಈ ನಿಮ್ಮ ಹೆಸರಿನಲ್ಲಿರುವಂತಹ ಇಂದಿನ ದಿನಗಳಲ್ಲಿ ಏನಾದರೂ ಒಂದು ಪ್ರಾಪರ್ಟಿ ಮಾಡಿರ್ತೀರ, ಅಥವಾ ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀರ, ಒಂದು ಸೈಟ್ ಪರ್ಚೇಸ್ ಮಾಡಿರ್ತೀರ, ಅಥವಾ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳು ಮಾಡಿರ್ತೀರ, ಶೇರ್ಸ್ ಇತ್ಯಾದಿ ವಿಷಯಗಳು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಆಲ್ ಆಫ್ ಸಡನ್ ಏನಾಗುತ್ತೆ ಅಂದರೆ ಅದರ ಬೆಲೆ ಅನ್ನೋದು ತುಂಬ ಅಧಿಕ ಮೊತ್ತದಲ್ಲಿ ಲಾಭದಾಯಕವಾಗಿ ಏರಿಕೆಯಾಗುತ್ತೆ. ಸೊ ಇಲ್ಲಿ ಇನ್ ಕೇಸ್ ಏನಾದರೂ ಇಫ್ ಯು ವಾಂಟ್ ಟು ಸೆಲ್ ಯುವರ್ ಓನ್ ಅಸೆಟ್ಸ್ ಅಂತ ನೋಡುವಾಗ ಪರ್ಟಿಕ್ಯುಲರ್ ಆಗಿ ಈ ಭೂಮಿಯ ಅಥವಾ ಲ್ಯಾಂಡ್ ಅಥವಾ ಬಾಂಡ್ಸ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಡಿಪಾಸಿಟ್ಸ್ ಆಗಿರ್ಬೋದು ಇತ್ಯಾದಿ ವಿಷಯಗಳ ಮೇಲೆ ಅತ್ಯಧಿಕವಾಗಿ ಆಕಸ್ಮಿಕವಾಗಿ ಲಾಭಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುವಂತಹ ಮಾಸ ಮೇ ಮಾಸ ಅಂತ ಹೇಳಿರ್ಬೋದು. ಇನ್ನು ಮಕರ ರಾಶಿಯಿಂದ ನೋಡಿದ್ರೆ ಅಷ್ಟಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ರವಿ, ಸೂರ್ಯನ ಗಮನ ಈ ಏನಾಗ್ತಾ ಇದೆ, ಅಷ್ಟಮ ಸ್ಥಾನದಲ್ಲಿರುವಂತಹ ಚತುರ್ಥ ಸ್ಥಾನದಲ್ಲಿ ಈ ರವಿಯ ಸಂಚಾರದಿಂದ ಮುಖ್ಯವಾಗಿ ನಿಮಗೆ ಕೆಲವೊಂದು ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ವಿಷಯಗಳಲ್ಲಿ ಸ್ಥಳಾಂತರವಾಗುವುದಕ್ಕೆ, ಅಥವಾ ನಿಮ್ಮ ಮನೆಯನ್ನು ಶಿಫ್ಟ್ ಮಾಡೋದಕ್ಕೆ, ಅಥವಾ ದೂರದ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳು ಬರೋದಕ್ಕೆ, ದೂರದ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗೋದಕ್ಕೆ, ಅಥವಾ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ಹುದ್ದೆಗಳಲ್ಲಿ ಅನೂಹ್ಯವಾಗಿ ಆಕಸ್ಮಿಕವಾಗಿ ಉನ್ನತ ಮಟ್ಟದಲ್ಲಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುವುದಕ್ಕೆ ಗೋಚಾರದಿಂದ, ಅದು ಎಲ್ಲರಿಗೂ ಅಪ್ಲೈ ಆಗುತ್ತಾ ಅಂದರೆ ಅದು ನಿಮ್ಮ ವೈಯಕ್ತಿಕ ಜಾತಕದ ಪ್ರಕಾರ, ಜಾತಕ ವಿಶ್ಲೇಷಣೆಯ ಪ್ರಕಾರ ಈಗ ನಡೀತಾ ಇರುವಂತಹ ದಶೆ ಅಂತರ್ದಶೆಯ ಮೇಲೆ ಈ ವಿಷಯಗಳನ್ನೋದು ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಚತುರ್ಥ ಸ್ಥಾನದಲ್ಲಿ ರವಿಯ ಸಂಚಾರ ಅನ್ನೋದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈಗ ಅವರ ಸ್ವಸ್ಥಳ ಅಥವಾ ಇಲ್ಲಿಯವರೆಗೂ ಎಜುಕೇಷನ್ ಮಾಡಿದರೆ ಈ ಸಂದರ್ಭದಲ್ಲಿ ನಿಮಗೆ ಉನ್ನತ ವಿದ್ಯಾವಕಾಶಗಳು ಮಾಡುವಂಥ ಸಂದರ್ಭಗಳಲ್ಲಿ ದೂರದ ಪ್ರಾಂತಗಳಲ್ಲಿ ವಿದ್ಯಾವಕಾಶಗಳು, ದೂರದ ಪ್ರಾಂತಗಳಲ್ಲಿರುವಂತಹ ವಿದ್ಯಾಲಯಗಳಲ್ಲಿ ಸೀಟ್ ಬರೋದಕ್ಕೆ ಮೇ ಮಾಸದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ಭಾಗ್ಯಾಧಿಪತಿ ಈ ಮಕರ ರಾಶಿಗೆ ಭಾಗ್ಯಸ್ಥಾನಕ್ಕೆ ಅಧಿಪತಿ ಈ ಬುಧನ ಸಂಪೂರ್ಣ ಅನುಗ್ರಹ ಮಕರ ರಾಶಿ ಮೇಲೆ ಇರುತ್ತೆ. ಸೊ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯಲ್ಲಿ ತಮ್ಮ ಪ್ರತಿಭೆಯಿಂದ ಉತ್ತಮ ರೀತಿಯಲ್ಲಿ ಉತ್ತೀರ್ಣರಾಗುವುದಕ್ಕೆ, ಉತ್ತಮ ಅಂಕಗಳನ್ನು ಪಡೆಯೋದಕ್ಕೆ, ಅಥವಾ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಪ್ರತಿಭೆಯಿಂದ ಒಳ್ಳೆಯ ರ್ಯಾಂಕ್ ಪಡೆಯೋದಕ್ಕೆ ಕೂಡ ಮೇ 11ರ ನಂತರ ಅನುಕೂಲವಾಗ್ತಾ ಇರುತ್ತೆ ಮಕರ ರಾಶಿಯವರಿಗೆ. ಇನ್ನು ಶುಕ್ರ ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿ ನೋಡಿ 15ರ ನಂತರ ಏನಾಗ್ತಾ ಇದೆ ಅಂದರೆ ಶುಕ್ರನ ಬಿಟ್ಟು ಈಗ ಬುಧ ರವಿ ಇವರಿಬ್ಬರೂ ಕೂಡ ಪಂಚಮ ಸ್ಥಾನದಲ್ಲಿ ಬುಧ ರವಿ ಆಗಮನ ಅನ್ನೋದು ಅದು ಕೂಡ
ಈ 15ರ ನಂತರ ಬುಧಾದಿತ್ಯ ಯೋಗವನ್ನು ಮಕರ ರಾಶಿಯವರಿಗೆ ನೀಡ್ತಾ ಇದೆ. ಈ ರೀತಿ ಒಂದು ಅಪರೂಪವಾಗಿರುವಂತಹ ಯೋಗ 15ರ ನಂತರ ನಿರ್ಮಾಣವಾಗ್ತಾ ಇರುವಂತಹ ಈ ಬುಧಾದಿತ್ಯ ಯೋಗದಿಂದ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಮಲ್ಲಿರುವಂತಹ ಪ್ರತಿಭೆ, ನಿಮ್ಮಲ್ಲಿರುವಂತಹ ಕೆಲವೊಂದು ಯುನೀಕ್ ಆಗಿರುವಂತಹ ಒಂದು ಎಬಿಲಿಟೀಸು, ಸ್ಕಿಲ್ಸ್ ಇತ್ಯಾದಿ ವಿಷಯಗಳಿಗೆ ಉತ್ತಮ ರೀತಿಯಲ್ಲಿ ಗುರುತಿಸಬೇಕು ಸಿಗುತ್ತೆ, ಅಪ್ರಿಷಿಯೇಷನ್ ಸಿಗುತ್ತೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅಂದರೆ ಮೇ 15th ನಂತರ ಇನ್ ಕೇಸ್ ಸಪೋಸ್ ಇಫ್ ಯು ವಾಂಟ್ ಟು ಚೇಂಜ್, ನೀವೇನಾದರೂ ನಿಮ್ಮ ಜಾಬ್ನ ಚೇಂಜ್ ಮಾಡಬೇಕು ಅಂತ ಪ್ರಯತ್ನಗಳು ಮಾಡುವಂತಹ ಸಂದರ್ಭಗಳಲ್ಲಿ ಈ ಬುಧಾದಿತ್ಯ ಯೋಗದಿಂದ ಅನುಕೂಲವಾಗಿರುತ್ತೆ. ಈ ಬುಧಾದಿತ್ಯ ಯೋಗದಿಂದ ಮತ್ತೊಂದು ಅನುಕೂಲವಾಗಿರುವಂತಹ ವಿಷಯ ಏನಂದರೆ, ಹೊಸದಾಗಿ ಯಾರಾದರೂ ಜಾಬ್ ಚೇಂಜ್ ಮಾಡಿರುವಂಥದ್ದು ಅಥವಾ ಜಾಬ್ಗೆ ಜಾಯ್ನ್ ಆಗಿರುವಂತಹ ವ್ಯಕ್ತಿಗಳಿಗೆ ಬುಧಾದಿತ್ಯ ಯೋಗದಿಂದ ವಿಪರೀತವಾಗಿರುವಂತಹ ಏಕಾಗ್ರತೆ, ಸೂಕ್ಷ್ಮ ವಿಷಯಗಳನ್ನು ಕೂಡ ಬಹುಬೇಗ ಗ್ರಹಣೆ ಮಾಡುವಂತಹ ಕ್ವಿಕ್ ಲರ್ನಿಂಗ್ ಕ್ಯಾಪಬಿಲಿಟೀಸ್, ಎಂತಹ ವಿಷಯಗಳಾದರೂ ಕೂಡ ತುಂಬ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಯೋಗ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕಷ್ಟತರವಾಗಿರುವಂತಹ ಸಬ್ಜೆಕ್ಟ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಾಕ್ಟೀಸು, ಎಫರ್ಟ್ಸ್ ಮುಖಾಂತರ ತುಂಬ ಉತ್ತಮ ರೀತಿಯಲ್ಲಿ ಆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಗೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಇನ್ನು 14ನೇ ತಾರೀಕು ನಂತರ ಮುಖ್ಯವಾಗಿ ಷಷ್ಠಭಾವದಲ್ಲಿ ಇರುವಂತಹ ಶುಕ್ರ ಗ್ರಹವು 14ರ ನಂತರ ಈ ದೇವಗುರು ಬೃಹಸ್ಪತಿಯ ಜೊತೆ ಸೇರೋದು ಕೂಡ ಒಂದು ರೀತಿ ಸಪ್ತಮ ಸ್ಥಾನದಲ್ಲಿ ಸೇರೋದು ಕೂಡ ಒಂದು ರೀತಿ ಅದ್ಭುತವಾಗಿರುತ್ತೆ. ಆದರೆ 14ನೇ ತಾರೀಕುವರೆಗೂ ಕೂಡ ಈ ಪಂಚಮದಲ್ಲಿರುವಂತಹ ಶುಕ್ರ ಮೇ 14ನೇ ತಾರೀಕುವರೆಗೂ ಕೂಡ ಪಂಚಮ ಸ್ಥಾನ ಅಂದರೆ ಸಂತಾನ ವಿಷಯಗಳಾಗಿರ್ಬೋದು, ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರಬಹುದು ಇತ್ಯಾದಿ ವಿಷಯಗಳಂತ ನಾವು ನೋಡುವುದಾದರೆ, ನಿಮ್ಮಲ್ಲಿರುವಂತಹ ಕ್ರಿಯೇಟಿವಿಟಿ, ಸೃಜನಶೀಲತೆ ಇತ್ಯಾದಿ ವಿಷಯಗಳನ್ನು ನಾವು ನೋಡುವುದಾದರೆ 14th ವರೆಗೂ ಎಕ್ಸಲೆಂಟ್ ರಿಸಲ್ಟ್ಸ್ ಕೊಡ್ತಾ ಇರ್ತಾರೆ. ಅಂದರೆ ಈ ಶುಕ್ರ ಪಂಚಮ ಸ್ಥಾನದಲ್ಲಿ ಇರುವುದರಿಂದ ಈ ಹೊಸದಾಗಿ ಅಂದರೆ ಯಾರನ್ನಾದರೂ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಪ್ರೀತಿಯ ವಿಷಯಗಳನ್ನು ಹೇಳುವುದಕ್ಕೆ, ಪ್ರಪೋಸ್ ಮಾಡಲಿಕ್ಕೆ, ಅಥವಾ ನೀವು ಇಷ್ಟಪಟ್ಟಿರುವಂತಹ ವ್ಯಕ್ತಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ, ಅಥವಾ ನಿಮ್ಮನ್ನು ಯಾರಾದರೂ ಪ್ರಪೋಸ್ ಮಾಡಿ, ಈ ರೀತಿ ಕೆಲವೊಂದು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ತುಂಬ ಅನುಕೂಲವಾಗಿರುತ್ತೆ ಪಂಚಮ ಶುಕ್ರನ ಮುಖಾಂತರ ಮಕರ ರಾಶಿಯವರಿಗೆ ಮೇ 14ರವರೆಗೆ. ಮೇ 14ರ ನಂತರ ಏನಾಗುತ್ತೆ, ಆಲ್ರೆಡಿ 6ನೇ ಸ್ಥಾನದಲ್ಲಿ ಋಣ ರೋಗ ಶತ್ರು ಸ್ಥಾನವಾಗಿರುವಂತಹ ಷಷ್ಠಭಾವದಲ್ಲಿ ಗುರು ಇದ್ದಾರೆ. ಸೊ 14 ನಂತರ ಶುಕ್ರ 6ನೇ ಮನೆಗೆ ಹೋಗ್ತಾ ಇದ್ದಾರೆ. ಈ ವೈಯಕ್ತಿಕ ಜಾತಕದಲ್ಲಿ ಆಗಿರ್ಬೋದು, ಗೋಚಾರ ಫಲಗಳಲ್ಲಾಗಿರಬಹುದು, ಮುಖ್ಯವಾಗಿ 6ನೇ ಮನೆಯಲ್ಲಿ ಶುಕ್ರ ಇರೋದು ಸ್ತ್ರೀಯರಿಗೆ ಅದ್ಭುತ ರೀತಿಯಾಗಿರುವಂತಹ ಯೋಗದಾಯಕವಾಗಿರುವಂತಹ ಫಲಗಳನ್ನು ಕೊಡ್ತಾ ಇರುತ್ತೆ. ಅದು ಯಾವ ವಿಷಯಗಳಲ್ಲಿ, ಮಕರ ರಾಶಿ ಸ್ತ್ರೀಯರಿಗೆ ಷಷ್ಠಭಾವಕ್ಕೆ ಬಂದಿರುವಂತಹ ಶುಕ್ರನ ಮುಖಾಂತರ, ಅದು ಕೂಡ ಗುರುವಿನ ಜೊತೆ ಇರೋದ್ರಿಂದ ನೀವು ನಿಮ್ಮಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ನಿಮಗೆ ಉದ್ಯೋಗ ಅವಕಾಶಗಳು ಇಂಡಿಪೆಂಡೆಂಟಾಗಿ ಉದ್ಯೋಗ ಅವಕಾಶಗಳನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ವಿವಾಹ ವಿಷಯಗಳಾಗಿರ್ಬೋದು, ಉದ್ಯೋಗ ವಿಷಯಗಳಾಗಿರ್ಬೋದು, ವಿದ್ಯಾ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಅನುಕೂಲ ಇರುತ್ತೆ. ಅದೇ 6ನೇ ಮನೆಯಲ್ಲಿ ಶುಕ್ರ ಇದ್ದರೆ ಮಕರ ರಾಶಿ ಪುರುಷರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂದರೆ, ಮೇ 14ರ ನಂತರ ಈ ಪೊಸಿಷನ್ ಅಂದರೆ ಉನ್ನತ ಸ್ಥಾನದಲ್ಲಿರುವಂತಹ ಈ ನಿಮ್ಮ ಅಫಿಷಿಯಲ್ಲಾಗಿ ನೋಡುವುದಾದರೆ ಉನ್ನತ ಅಧಿಕಾರ ಸ್ಥಾನಮಾನದಲ್ಲಿರುವಂತಹ ಸ್ತ್ರೀಯರ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ವಿರುದ್ಧ ಭಾವನೆಗಳು, ಮನಸ್ಪರ್ಧೆಗಳು, ವಾಗ್ವಿವಾದಗಳು, ಒಂದು ರೀತಿ ಘರ್ಷಣೆಗೆ ಇಳಿಯುವಂತಹ ಸಂದರ್ಭಗಳನ್ನೋದು 6ನೇ ಮನೆಯಲ್ಲಿರುವಂತಹ ಶುಕ್ರ ಪುರುಷರಿಗೆ ಈ ರೀತಿ ವಿಷಯಗಳನ್ನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಸ್ತ್ರೀಯರೊಡನೆ ಸಂಭಾಷಣೆ ಮಾಡುವಾಗ, ಸ್ತ್ರೀಯರೊಡನೆ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡುವಾಗ ಅನಾವಶ್ಯಕವಾದ ವಿವಾದಗಳಿಗೆ ಹೋಗಬೇಡಿ. ಅನಾವಶ್ಯಕವಾಗಿ ತಮಾಷೆ ಮಾಡೋಕ್ಕೆ ಹೋಗಿ ಮತ್ತೊಂದು ಸಮಸ್ಯೆಗಳಲ್ಲಿ ಸಿಲ್ಕಾಕೋಕೆ ಹೋಗಬೇಡಿ. ಬಟ್ ಇಲ್ಲೇ 6ನೇ ಮನೆಯಲ್ಲಿ ಗುರುವಿನ ಜೊತೆ ಶುಕ್ರ ಸೇರೋದ್ರಿಂದ ಇನ್ಕಮ್ ಸೋರ್ಸಸ್ ಅನ್ನೋದು ಡಬಲ್ ಆಗುತ್ತೆ, ಆದಾಯ ಮಾರ್ಗಗಳು ಹೆಚ್ಚಾಗುತ್ತೆ. ಸೊ ಒಟ್ಟಾಗಿ ನೋಡಿದರೆ ಇಲ್ಲಿ ಈ ಇಷ್ಟು ದಿನಗಳ ಕಾಲ ಪಟ್ಟಿರುವಂತಹ ಕಷ್ಟಕ್ಕೆ ಒಂದು ಯೋಗದಾಯಕವಾಗಿರುವಂತಹ ಕಾಲವನ್ನು ನೀವು ಮೇ 11ರಿಂದ ನೀವು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಫಲಗಳನ್ನು ಮುಖ್ಯವಾಗಿ ಮಕರ ರಾಶಿಯವರು ಪಡೆಯಬಹುದು. ಆದರೆ ಲಾಸ್ಟ್ ಇಯರ್ ಮೇ 18ರಿಂದ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಮಾತ್ರ
ಈ ಕೌಟುಂಬಿಕ ವಿಷಯಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಅಪಾರ್ಥಗಳಿಗೆ ದಾರಿ ಮಾಡಿಕೊಳ್ಬೋದು. ನೀವೆಷ್ಟೇ ಹೇಳಿದ್ರೂ ಕೂಡ ಕುಟುಂಬ ಸದಸ್ಯರು ನಿಮ್ಮ ಮಾತನ್ನು ಕೇಳದೇ ಇರೋದಾಗಿರ್ಬೋದು, ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರೋದಾಗಿರಬಹುದು, ಅವರಿಗೆ ಇಷ್ಟ ಬಂದಿರುವಂತಹ ರೀತಿಯಲ್ಲಿ ಅವರ ವರ್ತನೆ ನಿಮಗೆ ನೋಯಿಸುವ ರೀತಿಯಲ್ಲಿ, ಮನಸ್ತಾಪವನ್ನು ಉಂಟು ಮಾಡುವಂತಹ ರೀತಿಯಲ್ಲಿ ಕುಟುಂಬ ಸದಸ್ಯರ ವರ್ತನೆ ಇರಬಹುದು. ನೀವು ಏನೇ ಒಳ್ಳೆಯ ವಿಷಯಗಳು ಹೇಳಬೇಕು, ಒಳ್ಳೆಯದು ಮಾಡಬೇಕು ಅನ್ನುವಂತಹ ಕೆಲವೊಂದು ಪ್ರಯತ್ನಗಳು ಕೂಡ ರಿವರ್ಸ್ ಆಗಿ ಅದು ನಿಮಗೆ ಮತ್ತಷ್ಟು ನಿಮ್ಮ ಕುಟುಂಬ ಸದಸ್ಯರ ದೃಷ್ಟಿಯಲ್ಲಿ ನಿಮ್ಮ ಬಗ್ಗೆ ಒಂದು ಕೆಲವೊಂದು ವಿಷಯಗಳಲ್ಲಿ ಅಂತ ಅಂದರೆ ಒಳ್ಳೇದು ಮಾಡೋಕ್ಕೆ ಹೋದರೆ ಕೆಟ್ಟದ್ದು ಎದುರಾಯಿತು ಅನ್ನೋ ರೀತಿಯಲ್ಲಿ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಕುಟುಂಬ ಸದಸ್ಯರಿಗೆ ಏನಾದರೂ ಒಳ್ಳೇದು ಮಾಡ್ತಾ ಇದ್ದೀರಾ ಅಂದರೆ ಎಸ್ ಡೆಫಿನೆಟ್ಲಿ ಅದು ತಿಳ್ಕೊಳ್ತಾರೆ. ಬಟ್ ಈ ಸಂದರ್ಭದಲ್ಲಿ ಮಾತ್ರ ಈ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬರೋದಕ್ಕೆ, ಅಥವಾ ಕುಟುಂಬ ಸಂಬಂಧಗಳಲ್ಲಿ ಬಿರುಕು ಮೂಡಿಸುವುದಕ್ಕೆ, ಅಥವಾ ಸಪ್ರೇಷನ್ಗೆ ಚಾನ್ಸ್ ಇರೋದರಿಂದ ಸೊ ಕುಟುಂಬ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಕೆಲವೊಂದು ಸಲಹೆಗಳು, ಅಭಿಪ್ರಾಯಗಳು ಹೇಳೋಕ್ಕೆ ಮುಂಚೆ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ನೀವು ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಿಮ್ಮದೇ ಒಪಿನಿಯನ್ ಆಗಿರುತ್ತೆ, ಯಾಕಂದರೆ ಒಳ್ಳೆಯ ಒಪಿನಿಯನ್ನೇ ಇರ್ಬೋದು. ನಿಮ್ಮ ಒಪಿನಿಯನ್, ನಿಮ್ಮ ಸಲಹೆ, ನಿಮ್ಮ ಸಜೆಷನ್ಸಿಂದ ನಿಮ್ಮ ಕುಟುಂಬ ಸದಸ್ಯರಿಗೆ ಅನುಕೂಲವಾಗ್ತಾ ಇರ್ಬೋದು. ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಫಾರ್ ಸಪೋಸ್ ಮೇ ಮಾಸದಲ್ಲಿ ತಿಳ್ಕೊಳ್ಳಿ, ನಿಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಹೋಗ್ತೀರಾ, ಕೇಳಲಿಲ್ಲ ಬಿಟ್ಬಿಡಿ. ಫೋರ್ಸ್ಫುಲ್ಲಾಗಿ ಇಲ್ಲ ಇದು ಚೆನ್ನಾಗಿರುತ್ತೆ, ಇದೇ ರೀತಿ ಮಾಡಬೇಕು, ಇಲ್ಲೇ ಜಾಯ್ನ್ ಆಗಬೇಕು, ಅಥವಾ ಇದೇ ವಿಷಯದಲ್ಲೇ ಉದ್ಯೋಗ ಮಾಡಬೇಕು, ನಿಮ್ಮ ಅಭಿಪ್ರಾಯಗಳನ್ನು ಬಲವಂತವಾಗಿ ಫೋರ್ಸ್ಫುಲ್ಲಾಗಿ ನೀವು ಅಪ್ಲೈ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ರಿವರ್ಸ್ ಆಗಿ ಮತ್ತಷ್ಟು ನಿಮ್ಮ ಕುಟುಂಬ ಸಂಬಂಧಗಳ ಮಧ್ಯೆ ದೂರ ಹೆಚ್ಚಾಗುವುದಕ್ಕೆ ಚಾನ್ಸಸ್ ಇರೋದರಿಂದ ಸೊ ಈ ಪರ್ಟಿಕ್ಯುಲರ್ ಮಾಸದಲ್ಲಿ ಮುಖ್ಯವಾಗಿ ಬಲವಂತವಾಗಿ ನಿಮ್ಮ ನಿರ್ಧಾರಗಳನ್ನು, ಅಥವಾ ನಿಮ್ಮ ಅಭಿಪ್ರಾಯವೇ ಬೇರೆಯವರ ಅಭಿಪ್ರಾಯ ಅನ್ನೋ ರೀತಿಯಲ್ಲಿ ನೀವು ಕೆಲವೊಂದು ವಿಷಯಗಳಲ್ಲಿ ವಾದ ವಿವಾದಗಳು ಮಾಡದೆ, ಶ್ರೀ ರಾಹುವಿನ ಅನುಗ್ರಹಕ್ಕೋಸ್ಕರ ಪ್ರತಿ ಶುಕ್ರವಾರ ರಾಹುಕಾಲದ ಸಮಯ ಅಂದರೆ ಬೆಳಗ್ಗೆ 10 ರಿಂದ 12 ಗಂಟೆ ಮಧ್ಯದಲ್ಲಿ ದುರ್ಗಾ ಮಾತೆ ಅಥವಾ ಸ್ತ್ರೀ ದೇವತೆ, ಶಕ್ತಿ ಮಾತೆ ಅಥವಾ ಗ್ರಾಮ ದೇವತೆ, ಇಷ್ಟ ದೇವತೆ, ಈ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ರಾಹುಕಾಲದ ಸಮಯದಲ್ಲಿ ದೀಪಾರಾಧನೆ ಮಾಡಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ, ಪ್ರತಿದಿನ ರಾಹು ಮಂತ್ರವನ್ನು ಜಪ ಮಾಡೋದ್ರಿಂದ ಮತ್ತಷ್ಟು ಶುಭ ಫಲಗಳು ಕಾಣುತ್ತೆ. ಬಟ್ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸ್ಕೊಳ್ತಾ ಇದ್ದೀರಾ. ಬಟ್ ಕೌಟುಂಬಿಕ ವಿಷಯಗಳಂತ ಬಂದಾಗ ಸ್ವಲ್ಪ ತಾಳ್ಮೆ, ಅಗ್ರೆಸಿವ್ನೆಸ್ಗೆ ಹೋಗಬೇಡಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳಿ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.